ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಏನಪ್ಪಾ ಇವತ್ತು ಕನ್ನಡದಲ್ಲಿ ಮಾಡ್ತಾ ಇದ್ದಾಳೆ ಅಂತ ನೀವು ಅನ್ಕೋತಾ ಇರ್ಬೋದು. ಎಸ್, ಆಕ್ಚುಲಿ ನನ್ನ ಚಾನೆಲ್ನ ಹೆಸರು ರಂಗ ಡೈರೀಸ್ ಕನ್ನಡ ನೋಡಿ SJS. ಸೊ ಅದಕ್ಕಾಗಿ ಹಾಗೆ ನಾನು ಮಾಡ್ತಾ ಇದ್ದೆ, ಸ್ವಲ್ಪ ಇದಾಗಿದ್ ಕಣ್ಣ ಅದನ್ನ ಮಾಡಕ್ ಆಗಿಲ್ಲ. ಹಾಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಕನ್ನಡದಲ್ಲಿ ಬ್ಲಾಗ್ ಮಾಡಿ ಅಂತ. ಸೊ ಅದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ. ಶುರು ಮಾಡೋಣ. ಎಸ್, ನಂದ ಕಾಲೇಜ್ ಇದೆ, ಕಾಲೇಜ್ಗೆ ಹೋಗಿ ಬರೋಣ. ಎಸ್, ಕಾಲೇಜ್ ಈಗ ಆಗಿದೆ. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಎಸ್ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ನಾನು ಕಾಲೇಜ್ಗೆ ಹೋಗಿ ಬಂದೆ ಅಂಡ್ ನಾನು ಇದ್ರಲ್ಲಿದ್ದೆ. ಓಕೆ, ಅದಾದ್ಮೇಲೆ ನಾನು ಮಧ್ಯಾಹ್ನ ಆಕ್ಚುಲಿ ಯೂನಿಫಾರ್ಮ್ ನಾನು ಚೇಂಜ್ ಮಾಡಿಲ್ಲ, ಬಿಕಾಸ್ ಏನೋ ಗೊತ್ತಿಲ್ಲ, ಇವತ್ತು ಸ್ವಲ್ಪ ಲೇಸಿನೆಸ್, ಅಂದ್ರೆ ಲೇಸಿ ಸ್ವಲ್ಪ ಏನೋ ಬೇಡ ಬೇಡ ಅಂತ ಇರುತ್ತೆ. ಸೊ ನೀವು ನೋಡ್ತಾರೆ ಊಟ ಮಾಡ್ತಾ ಇದ್ದೀನಿ ನಾನು. ಓಕೆ, ಕೈಯಲ್ಲಿ ತಿನ್ನೋಣ. ಆಕ್ಚುಲಿ ನಾನು ಇನ್ನೂ ಪ್ಯಾಕೆಟ್ ತಂದಿದ್ನಲ್ಲ, 3 ಪ್ಯಾಕೆಟ್. ಅಂದ್ರೆ ಇದು ಉಪ್ಪಿನಲ್ಲಿ ಹುರಿದಿರ್ತಾರೆ, ಓಕೆನಾ, ಅಂದ್ರೆ ಎಣ್ಣೆಯಲ್ಲಿ ಹುರಿದಿರಲ್ಲ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ, ಅದಕ್ಕಾಗಿ ಎಣ್ಣೆಕ್ಕಿಂತ ಇದು ತಿಂದಿದ್ದು ಬೆಟ್. ಅಷ್ಟು ಚೆನ್ನಾಗಿದೆ ಊಟ. ನಿಮ್ಗೆ ನನ್ನ ಬ್ಲಾಗ್ಸ್ ಹೇಗೆ ಅನಿಸ್ತಾ ಇದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಇದೆ, ಸುಕನ್ಯಾ ಇನ್ಸ್ಟಾ ಅಫಿಷಿಯಲ್ 999 ಅಥವಾ ಸುಕನ್ಯಾ ಶಹಾಪುರ ಎಂದು ಕೂಡ ಬರುತ್ತೆ. ಓಕೆ, ಎಸ್. ನನ್ನ ಕಾಲೇಜ್ ಅಂತ ನಾನು ಹೇಳಿದ್ದೆ, ಯಾರಿಗೆ ನಾನು ಡಾನ್ಸ್ ಕ್ಲಾಸ್ ಓದ್ತಾ ಇದೀನಿ, ಯಾರಿಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ನಲ್ಲಿ ನಂಬರ್ ಇದೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ತಾರೆ, ಅಥವಾ ನನಗೆ DM ಮಾಡಿ, ಅಥವಾ ಇಲ್ಲಿ ಕಮೆಂಟ್ ಮುಖಾಂತರ ಹೇಳಿ, ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ಆನ್ಲೈನ್ ಅಂಡ್ ಆಫ್ಲೈನ್ ಎರಡು ಕೂಡ ಅವೈಲೇಬಲ್ ಇದೆ, ಓಕೆನಾ. ಸೊ ಎಸ್, ಹೇಗೆ ಅನಿಸ್ತಾ ಇದೆ, ಮತ್ತೆ ಏನು ಸಮಾಚಾರ? ಎಸ್, ಕಮೆಂಟ್ ಮಾಡಿ, ಓಕೆನಾ. ಅಂಡ್ ಈ ಬ್ಲಾಗ್ ನಲ್ಲಿ ನಿಮ್ಗೆ ಯಾವ್ದು ಪಾರ್ಟ್ ಇಷ್ಟ ಆಗಿದೆ ನನಗೆ ತಿಳಿಸಿ, ಸರಿನಾ. ಆ 8 ದಿವಸದಲ್ಲಿ 8 ಬ್ಲಾಗ್ಸ್ ನಾನು ಬಿಟ್ಟಿದ್ದೀನಿ. ಅದ್ರಲ್ಲಿ ನಿಮ್ಗೆ ಇಷ್ಟವಾದ ಬ್ಲಾಗ್ ಯಾವುದು, ಹಾಗೆ ಇನ್ನು ನಿಮ್ಗೆ ಯಾವ್ಯಾವ ತರದ ಕಂಟೆಂಟ್ಸ್ ಬೇಕು, ವಿಡಿಯೋಸ್ ಬೇಕು ಅಂತ ನನಗೆ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಹಾಗೆ ಮಾಡ್ತೀನಿ, ಸರಿನಾ. ಇದು ಕಡ್ಬು, ಹಾಗೆ ಸಣ್ಣ ಎಲೆನ ಒಂದು ಸೊಪ್ಪಿರುತ್ತಲ್ಲ ಅದು. ಓಕೆ, ಹೇರ್ ಫಾಲ್ ಆಗಬಾರ್ದು, ಹಾಗೆ ಹೇರ್ಸ್ ಹೆಲ್ದಿ ಆಗಿರ್ಬೇಕಂತ ನಾನು ಮನೇಲಿ ಮಾಡಿರೋ ಹೇರ್ ಪ್ಯಾಕ್ ನಾನು ವೀಕ್ ನಲ್ಲಿ 2 ಸಲ ಮಾಡ್ತೀನಿ. ಎಸ್, ನೋಡ್ತಾ ಇರ್ಬೋದು, ಈಗ ನಾನು ಹೇರ್ ವಾಶ್ ಮಾಡಿದ್ದೀನಿ. ಓಕೆ, ಸೊ ಈಗ ನಾನು ಮಾಡ್ತಾ ಇದ್ದೀನಿ, ಡೇಟ್ಸ್ ತಿಂತಾ ಇದ್ದೀನಿ. ಗುಡ್ ಫಾರ್ ಹೆಲ್ತ್. ಓಕೆ, ಸೊ ತಿಂತಾ ಇದ್ದೀನಿ ನಾನು, ಹಾಗೆ ಬನಾನಾ ಕೂಡ ತಿಂತಾ ಇದ್ದೀನಿ. ಓಕೆ, ಎಸ್. ಏನಿದೇನು ಸಮಾಚಾರ? ಆಕ್ಚುಲಿ ಇಷ್ಟು ದಿನ ಆದ್ಮೇಲೆ ಕನ್ನಡದಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಲ್ಲ, ಸಾರಿ, ಏನಾದ್ರೂ ಮಿಸ್ ಆಗ್ತಾ ಇದೆಯಾ ಸರಿಯಾಗಿ ಮಾತಾಡ್ತಾ ಇದ್ದೀನ ತಾನೇ ನಾನು? ಕಮೆಂಟ್ ಮಾಡಿ ಹೇಳಿ, ಓಕೆ. ಒಬ್ರು ಅಂದಿದ್ರು ನೀವು ತುಂಬಾ ತಿಂಡಿ ಪೋತಿ ಅಂತ, ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಬಂದಿತ್ತು. ನೀವು ತುಂಬಾ ತಿಂಡಿ ಪೋತಿ, ಹಾಗೆ ನಾನು ಕೂಡ ತುಂಬಾ ತಿಂಡಿ ಪೋತಿದ್ದೆ, ನನ್ನ ಹಾಗೆ ನೀವು ಕೂಡ ತಿಂಡಿ ಪೋತಿದ್ದೀರಾ ಅಂತ. ಹೌದು, ಏನ್ ಮಾಡೋದು, ಹೊಟ್ಟೆಗಾಗಿನೇ ಅಲ್ವಾ. ಮಾರ್ನಿಂಗ್ ನನ್ ಕಾಲೇಜ್ ಇರುತ್ತೆ ಅಲ್ವಾ, ಬ್ರೇಕ್ಫಾಸ್ಟ್ ನಾನು ಹೇಗೆ ಮಾಡ್ತೀನಿ ಗೊತ್ತಾ, ಹೀಗೆ. ಅದು ಬಾಬ್ರೆ, ಅದು ತಿನ್ನಲ್ಲ ಆಗಲ್ಲ ನನ್ಗೆ ಅಷ್ಟು. ಅದನ್ನ ತಿಂತೇನೆ, ಅದೇ ಸ್ಪೀಡ್ ಇರುತ್ತೆ, ಬಟ್ ಹೀಗೆ ಅಂದ್ರೆ ನಾನು ಮಾರ್ನಿಂಗ್ ತುಂಬಾ ಲೇಟ್ ಮಾಡಿ ಹೋಗ್ತೀನಿ. ಅಂದ್ರೆ ಕಾಲೇಜ್ 8 o'clock ಇತ್ತಂದ್ರೆ 10 minutes ಬಿಫೋರ್ ಅಥವಾ 20 minutes ಬಿಫೋರ್ ಹೋಗ್ಬೇಕಲ್ವಾ ಕಾಲೇಜ್ಗೆ.
ಅಟ್ ಲೀಸ್ಟ್ 5 minutes ಬಿಫೋರ್. ಆದ್ರೆ ನಾನ್ ಹಾಗಲ್ಲ, ಕರೆಕ್ಟ್ 8 o'clock. ಟೀಚರ್ಸ್ ಹೇಗೆ ಬರ್ತಾರೆ ಅಲ್ವಾ 8 o'clock ಕರೆಕ್ಟ್ ಆಗಿ, ಹಾಗೆ ನಾನು 8 o'clock ಕರೆಕ್ಟ್ ಅಲ್ಲಿ ಇರ್ತೇನೆ. ದಿನಾಲು ಹೀಗೆ ಆಗುತ್ತೆ, ಏನಂತ ಗೊತ್ತಿಲ್ಲ, ದಿನಾಲು ಸರಿನಾ, ದಿನಾಲು ಹೀಗೆ ಆಗುತ್ತೆ. ನನ್ ಫ್ರೆಂಡ್ ಕಾಲ್ ಮಾಡಿ ಎಲ್ಲಿದೀಯಾ ಅಂತ, ಆನ್ ದ ವೇ ಅವಳಿಗೆ ಅರ್ಥ ಆಗ್ಬಿಟ್ಟಿದೆ ಇವಳು ಬರೋ ಟೈಮ್ಗೆ ಬರ್ತಾಳೆ. ದಿನ ನಾನು ಕಾಲೇಜಿಂದ ಬರೋಕ್ ಬಾ ಹೇಳ್ತೀವಲ್ಲ, ಅವಾಗಂತ ನಾಳೆ ಹಿಂದ ಬೇಗ ಬಾ ಅಂತ. ನಾನು ಹಾ 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 ಬೇಗ ಬರ್ತೀನಿ, ಟ್ರೈ ಮಾಡ್ತೀನಿ ಅಂತ. ಅದೇ ಮತ್ತೆ ಮಾರ್ನಿಂಗ್ ಕಾಲ್ ಮಾಡ್ತಾಳ, ಎಲ್ಲಿ ನೀವು ಬರ್ತೀರಲ್ವಾ ಇವತ್ತೇ, ಬರ್ತೀರಾ ನೀನ್ ಬರ್ತೀಯಲ್ವಾ ಇವತ್ತು ಅಂತ. ಹಾ ಬರ್ತೀನಿ ಅಂತೀನಿ. ಆಮೇಲೆ ಮತ್ತೊಮ್ಮೆ ಬರುತ್ತೆ, ಎಲ್ಲಿದ್ಯಾ ಅಂತ. ನಾನು ಆನ್ ದ ವೇ ಅಂತ ಹೇಳ್ತೀನಿ. ಅವಳ ತಿಳ್ಕೊಂಡ್ಬಿಟ್ಟಿದ್ದಾಳೆ ಇವಳು 8 o'clockಗೆ ಬರ್ತಾಳೆ, ಇವಳು ಕರೆಕ್ಟ್ 8 o'clockಗೆ ಕ್ಲಾಸ್ ನಲ್ಲಿ ಎಂಟರ್ ಮಾಡ್ತಾಳೆ ಅಂತ. ಸೊ ಹೀಗಾಗುತ್ತೆ. ಓಕೆನಾ, ನಡೀರಿ ಸ್ವಲ್ಪ ಹೊರಗಡೆ ಹೋಗೋದಿದೆ. ಆಕ್ಚುಲಿ ನನ್ಗೆ ಒಂದು ಹಾಡ್ ಹಾಡ್ಬೇಕು ಅನಿಸ್ತಾ ಇದೆ, ಏನೋ ಗೊತ್ತಿಲ್ಲ, ಕೇಳಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಜಸ್ಟ್ ಅದು ಒಂದು ಕೇಳಿದ ತಕ್ಷಣ ಹಾಡ್ಬೇಕು ಅನಿಸ್ತಾ ಇದೆ ಹಾಗೆ. ನನ್ ವಾಯ್ಸ್ ಗೊತ್ತಿಲ್ಲ, ಚೆನ್ನಾಗಿಲ್ಲ, ಆದ್ರೆ ಹಾಡ್ಬೇಕು ಅನಿಸ್ತಾ ಇದೆ. ಓಕೆ. ಬೆಟ್ಟಕ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ, ಬೆಟ್ಟದ ಮಾದೇವ ಗತಿಯಂಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟಕ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ, ಬೆಟ್ಟದ ಮಾದೇವ ಗತಿಯಂದು ಮಾದೇವ ನೀವೇ. ಇಷ್ಟೇ ಬರುತ್ತೆ. ಸೋಜುಗಾದ ಸೋಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ. ಸೊ ಹಾಡ್ಬೇಕು ಅನಿಸ್ತು ನನ್ಗೆ, ಹಾಡ್ದೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳೋಕೆ. ಎಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಇದು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಬ್ಲಾಗ್ ನಲ್ಲಿ ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ. ಹಾಗೆ ಎಸ್, ನೆಕ್ಸ್ಟ್ ಬ್ಲಾಗ್ ನಲ್ಲಿ ನಾನು ಭೇಟಿ ಆಗುತ್ತೇನೆ. ಅಲ್ಲಿವರೆಗೂ ಟಾಟಾ, ಬಾಯ್.